ಸ್ನೇಹಿತರೆ, ಇವತ್ತು ನಮ್ ಜೊತೆಗಿದ್ದಾರೆ ಅಪರೂಪದ ವ್ಯಕ್ತಿತ್ವ, ಬಹುಮುಖ ಪ್ರತಿಭೆ. ಇವರು ಜರ್ನಿ ಆರಂಭ ಮಾಡಿದ್ದು ಜರ್ನಲಿಸಂ ಮೂಲಕ. ಜರ್ನಲಿಸಂ ನಂತರ ಅವರು ನೆಕ್ಸ್ಟ್ ಪಾಲಿಟಿಕ್ಸ್ ಗೆ ಎಂಟ್ರಿ ಆಗ್ತಾರೆ. ಪಾಲಿಟಿಕ್ಸ್ ಗೆ ಎಂಟ್ರಿ ಆದ ಕೂಡಲೇ ನೆಕ್ಸ್ಟ್ ಕಾಂಗ್ರೆಸ್ ಪಕ್ಷದ ಅಧಿಕೃತ ವಕ್ತಾರೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರೇ ಸ್ವಾತಿ ಚಂದ್ರಶೇಖರ್ ಮೇಡಮ್. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ಮ ಕೆರಿಯರ್ ಸ್ಟಾರ್ಟ್ ಆಗಿದ್ದು ನನಗೆ ಗೊತ್ತಿರೋ ಪ್ರಕಾರ ಜರ್ನಲಿಸಂ ಮೂಲಕ. ಅಂದ್ರೆ ರಾಜ್ಯಕ್ಕೆ ಪರಿಚಯ ಆಗಿದ್ದು ನೀವು ಆಸ್ ಎ ರಿಪೋರ್ಟರ್ ಆಗಿ, ಸ್ವಾತಿ ಚಂದ್ರಶೇಖರ್ ಆಗಿ ರಿಪೋರ್ಟರ್ ಆಗಿ. ಹೇಗೆ ಶುರುವಾಯ್ತು ಮೇಡಮ್ ಈ ಜರ್ನಿ? ನಾನು ಅದೇ ಹೇಳ್ತಾ ಇರ್ತೀನಿ ಬಹಳಷ್ಟು ಬಾರಿ, ಯಾವತ್ತು ನ್ಯೂಸ್ ಪೇಪರ್ ಓದ್ದೋಳಲ್ಲ, ನ್ಯೂಸ್ ಚಾನೆಲ್ಗಳನ್ನ ನೋಡ್ದೋಳಲ್ಲ. ಸೊ ನನಗೆ ತಿಳಿದ ಮಟ್ಟಕ್ಕೆ ನಾನು ನ್ಯೂಸ್ ಅಂತ ಗ್ರಹಿಕೆ ಮಾಡಿದ್ದು ಅಂತಂದ್ರೆ ಉದಯ ಟಿವಿಯಲ್ಲಿ ಪ್ರಪಂಚ ಅಂತ ಒಂದು ಕಾರ್ಯಕ್ರಮ ಬರ್ತದೆ. ನಾನು ಚಿಕ್ಕವಳಿದ್ದಾಗ 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಇದ್ದಾಗ ಅದನ್ನ ವಾರಕ್ಕೊಂದ್ಸತಿ ಬರ್ತಾ ಇದ್ದಂತ ಕಾರ್ಯಕ್ರಮವನ್ನ ನೋಡ್ತಾ ಇದ್ದಂಥದ್ದು. ಸೊ ಪತ್ರಿಕೋದ್ಯಮ ಒಂದು ಕಸಬಾಗಬಹುದು ಅನ್ನೋದನ್ನು ಕೂಡ ನಾನು ಯಾವತ್ತೂ ಊಹಿಸಿರ್ಲಿಲ್ಲ, ಅಥವಾ ಆ ವಾತಾವರಣನೂ ನಮ್ಮ ಮನೇಲಿ ಇರ್ಲಿಲ್ಲ. ಸೊ ಕೆಲವು ಬಾರಿ ತಾನೊಂದು ನೆನೆದರೆ ಬೇರೊಂದು ಬಗೆಯವನು ದೈವ ಅನ್ನೋ ಹಾಗೆ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಹರಿಯುತಿ ಹೇಳೋನೋ ಹಾಗೆ ನನ್ ಬದುಕು ಒಂದೊಂದ್ಸತಿ ನಂಗೆ ಹಂಗೆ ಅಂತ ಅನ್ಸುತ್ತೆ. ನಾನು ಬೆಳೆದು ಬಂದ ವಾತಾವರಣಕ್ಕೂ ಮತ್ತು ನಾನಿವತ್ತು ಮಾಡ್ತಾ ಇರುವಂತಹ ಅಥವಾ ನಾನಿರುವಂತಹ ತೊಡಗಿಸ್ಕೊಂಡಿರುವಂತಹ ವೃತ್ತಿಗೂ ಅಜಗಜಾಂತರ ವ್ಯತ್ಯಾಸ, ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಆದ್ರೂ ಕೂಡ ಬಹುಶಃ ನನ್ನ ಬದುಕನ್ನ ಬದಲಾಯಿಸಿದಂಥದ್ದು 2010-11 ಅಂತ ನಾನು ಅಂದ್ಕೊಳ್ತೀನಿ. 2008ರಿಂದನೇ ಒಂದಷ್ಟು ಸಣ್ಣ ಪುಟ್ಟ ಬದಲಾವಣೆಗಳನ್ನ ನನಗೆ ಅರಿತ ಹಾಗೆ ನಾನು ನೋಡೋದಕ್ಕೆ ಶುರು ಮಾಡಿದೆ. ಬಟ್ 2010-11 ಅಷ್ಟೊತ್ತಿಗೆ ನನ್ನ ಬದುಕಿನ ದಿಕ್ಕು ಬದಲಾಯಿತು. ಯಾವಾಗ ನಾನು ನಿರೂಪಣೆ ಮಾಡೋದಕ್ಕೆ ಶುರು ಮಾಡಿದೆ, ಪತ್ರಿಕೋದ್ಯಮಕ್ಕಿಂತ ಮುಂಚೆ ನಿರೂಪಣೆ ಮಾಡಕ್ ಶುರು ಮಾಡಿದೆ. ಅದು ಕೂಡ ಲಕ್ ಬೈ ಚಾನ್ಸ್. ಎಲ್ಲೋ ನಾನು ಮೂಲತಃ ಹಾಡುಗಾರ್ತಿ. ಸೊ ನನಗೆ ಸಂಗೀತ ಅಂದ್ರೆ ಬಹಳ ಇಷ್ಟ, ಪಂಚಪ್ರಾಣ. ನಾನು ಹಾಡಬೇಕು ಅಂತ ಒಂದು ಕಾರ್ಯಕ್ರಮಕ್ಕೆ ಅರ್ಜಿ ಹಾಕೋದಕ್ಕೆ ಹೋಗ್ತೀನಿ. ಅಲ್ಲಿ ಅವರು ನನ್ನ ಕಾಲೇಜಿನ ಒಂದು ಕಾರ್ಯಕ್ರಮದಲ್ಲಿ, ಒಂದು ಕನ್ನಡ ಸಂಘದ ಒಂದು ಕಾರ್ಯಕ್ರಮದಲ್ಲಿ, ಕನ್ನಡ ಡಿಪಾರ್ಟ್ಮೆಂಟ್ಗೆ ಒಂದು ಕಾರ್ಯಕ್ರಮವನ್ನ ನಾನು ನಿರೂಪಣೆ ಮಾಡಿರ್ತೀನಿ. ಅರೆ, ನೀವು ನಿರೂಪಣೆ ಮಾಡಬಹುದಲ್ಲ ಅಂತ ಹೇಳ್ತಾರೆ. ಕನ್ನಡ ಭವನದಿಂದ ಆ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ, ನಮ್ಮ ಕಾಲೇಜಿಗೆ ಗೆಸ್ಟ್ ಆಗಿ ಬಂದಿರ್ತಾರೆ. ನಾನು ನಿರೂಪಣೆ ಅಷ್ಟು ದೊಡ್ಡ ಕಾರ್ಯಕ್ರಮಕ್ಕ ಅಂತ ಹೇಳ್ತೀನಿ. ಸೊ ಅಲ್ಲಿಂದ ಶುರುವಾಗಿದ್ದು ಬಹುಶಃ ಮೈಕ್ ಮುಂದೆ ಮಾತಾಡುವಂಥದ್ದು. ಆಮೇಲೆ ರಾಜಕಾರಣಿಗಳನ್ನ, ಸಾಕಷ್ಟು ಸರ್ಕಾರಿ ಕಾರ್ಯಕ್ರಮಗಳನ್ನ ಮಾಡಿದೀನಿ. ರಾಜಕಾರಣಿಗಳನ್ನ ವೇದಿಕೆ ಮೇಲೆ ಕರೆಯುವಂತವಳಾದವಳು, ಆಮೇಲೆ ಪ್ರಶ್ನೆ ಮಾಡುವಂತವಳು ಆಗ್ತೀನಿ ಅಂತ ನಾನು ಅನ್ಕೊಳ್ಳಿಲ್ಲ. ಎಸ್, ದಟ್ ಇಸ್ ಹೌ ಇಟ್ ಸ್ಟಾರ್ಟೆಡ್. ಮೇಡಮ್, ನಿಮ್ಮ ಸ್ವಂತ ಊರು ಯಾವುದು? ನಿಮ್ಮ ಕ್ವಾಲಿಫಿಕೇಶನ್ ಏನು? ಎಲ್ಲಿಂದ ಹೇಗೆ ಶುರುವಾಯಿತು ಇದೆಲ್ಲ? ನಮ್ಮ ತಂದೆ ಕೋಲಾರ, ಅವರು ಹುಟ್ಟಿ ಬೆಳೆದಿದ್ದೆಲ್ಲ ಕೋಲಾರದಲ್ಲಿ. ಆಮೇಲೆ ನಾನು ಹುಟ್ಟೋ ತನಕನೂ ಅವರು ಕೋಲಾರ KGF ಆ ಭಾಗದಲ್ಲೇ ಇದ್ದಿದ್ದಂಥದ್ದು. ನಾನು ಹುಟ್ಟಿದ ನಂತರನೂ ನಮ್ಮ ತಂದೆ KGF ಅಲ್ಲಿದ್ರು. ನಮ್ಮ ತಾಯಿ ಬೆಂಗಳೂರಿಗೆ ಶಿಫ್ಟ್ ಆಗಿದ್ರು, ಅಂದ್ರೆ ಕೆಲಸದ ಮೇಲೆ. ನಮ್ಮ ತಾಯಿ ಮೂಲತಃ ಬೆಂಗಳೂರಿನವರು. ಸೊ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು, ಬಟ್ ನನ್ನ ಮೂಲ ಅಂದ್ರೆ ನಮ್ಮ ತಂದೆಯ ಮೂಲ ಕೋಲಾರ. ಸೊ ನನ್ನ ಮೂಲನೂ ಕೋಲಾರ. KGF ಎಸ್, KGF ಅಲ್ಲಿ ನಮ್ಮ ತಂದೆ ಕೆಲಸ ಮಾಡ್ತಾ ಇದ್ದಿದ್ದು ಮಾತ್ರ, ಬಿಕಾಸ್ ಬೆಮ್ಮೆಲಲ್ಲಿ ಇದ್ರು ಅವರು. ಬಟ್ ಕೋಲಾರದ ಸಿಟಿ ಏನಿದೆ, ಟೌನ್ ಏನಿದೆ, ಅದು ನಮ್ಮ ಪ್ರಾಪರ್ ನಮ್ಮ ಸಂಬಂಧಿಕರು, ನಮ್ಮ ಬಹಳ ನೆಂಟರಿಷ್ಟರು ಎಲ್ಲರೂ ಕೂಡ ಇದ್ದಿದ್ದಂಥದ್ದು. ಬಹಳಷ್ಟು ಜನ ಇವಾಗ ಬೆಂಗಳೂರಿಗೆ ವಲಸೆ ಬಂದಿದ್ದಾರೆ, ಬಟ್ ಬಹಳಷ್ಟು ಜನ ಈಗಲೂ ಕೂಡ ನೆಲೆಸಿರುವಂಥದ್ದು ಕೋಲಾರದಲ್ಲಿ. ಅಂಡ್ ನಾನು ಬೆಂಗಳೂರಿಗೆ ಬಂದ ನಂತರದಲ್ಲಿ ಸಾದಾ ಸೀದಾ ಒಂದು ಸಣ್ಣ ಏನು ಮಿಡಲ್ ಕ್ಲಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಫಸ್ಟ್ ಓದಿದ್ ನಿವೇದಿತಾ ಸ್ಕೂಲು, ಅದಾದ್ಮೇಲೆ SSVM, ಅದಾದ್ಮೇಲೆ ಶಾಂತಿನಿಕೇತನ್, ಅದಾದ್ಮೇಲೆ ಮಾರ್ಟಿನ್ ಲೂಥರ್. ಸೊ ನಾನು 4 ಸ್ಕೂಲ್ ಓದಿದ್ದೀನಿ. ಯಾಕೆಂದ್ರೆ ಸ್ಕೂಲೇ 4, ಬಿಕಾಸ್ ಪ್ರತಿ ಬಾರಿ ಅಂದ್ರೆ ಕೆಲಸದ ನಿಮಿತ್ತ ಮನೆ ಬದಲಾವಣೆಗಳ ಆಗಿದ್ದ ನಿಯರ್ ಬೈ ಸ್ಕೂಲ್ ಎಲ್ಲೆಲ್ಲಿ ಇರ್ತಿತ್ತು, ಅದು ಅಲ್ಲಿಗೆ ಹೋಗುವಂತ ಒಂದು ಪರಿಸ್ಥಿತಿ ಉದ್ಭವ ಆಯ್ತು. ಅಂಡ್ ಅದಾದ್ಮೇಲೆ ನಾನು PU ಮಾಡಿದ್ದು ನ್ಯಾಷನಲ್ ಕಾಲೇಜ್ ಜಯನಗರದಲ್ಲಿ ಇಲ್ಲಿ. ಸೊ PUC ಮುಗಿಸಿ ಸೈನ್ಸ್ ತಗೊಂಡಿದ್ದು ನಾನು, PCME ಎಲೆಕ್ಟ್ರಾನಿಕ್ಸ್. ಚಿಕ್ಕ ವಯಸ್ಸಲ್ಲಿ ನಾನು ಡಾಕ್ಟರ್ ಆಗ್ತೀನಿ ಅಂತ ಅನ್ಕೊಂಡಿದ್ದೆ. ಬಟ್ ಯಾವಾಗ ಹೈಸ್ಕೂಲಲ್ಲಿ 8th 9th 10th ಅಲ್ಲಿ ಬಯಾಲಜಿ ಓದಕ್ ಶುರು ಮಾಡಿದೆ, ನನಗೆ ಗೊತ್ತಾಯ್ತು ನನಗೂ ಬಯಾಲಜಿಗೂ ಬಹಳ ದೂರ. ನಾನು ಬಯೋ ಓದಕ್ಕಾಗಲ್ಲ ಅಂತ ಹೇಳಿ ಕಂಪ್ಯೂಟರ್ ಸೈನ್ಸ್ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸೊ ಎಲೆಕ್ಟ್ರಾನಿಕ್ಸ್ ತಗೊಂಡೆ. ಸೆಕೆಂಡ್ PU ಮುಗಿತಿದ್ದ ಹಾಗೆ ನನ್ನ ಜೊತೆ ಇದ್ದಂತ ನನ್ನ ಸ್ಕೂಲ್ ಫ್ರೆಂಡ್ಸ್, ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲರೂ ಇಂಜಿನಿಯರಿಂಗ್ ಹೋದ್ರು. ನಾನು ಒಂದು ಡಿಸೈಡ್ ಮಾಡಿದೆ, ನಾನು ಇಂಜಿನಿಯರಿಂಗ್ ಮಾಡೋದಿಲ್ಲ ಅಂತ.
ಹೌದಾ? ಹೌದು. ಯಾಕೆ ಇಂಜಿನಿಯರಿಂಗ್ಗೂ ನಿಮಗೂ ಯಾಕೆ ಬರ್ಲಿಲ್ವಾ? ಇಲ್ಲ ಆತರ ಅಲ್ಲ, ನನಗೆ ಒಂದೇನು ಅಂತಂದ್ರೆ ನಾನು ಆಗ್ಲೇ ಹೇಳಿದೆ 2008-9 ನನ್ನ ಜೀವನದ ಬದಲಾವಣೆ ಶುರುವಾಗಿದ್ದು ಅಂತ. 2008 ಅಷ್ಟೊತ್ತಿಗೆ ನಾನು 10th ಮುಗಿಸಿ ನರಹರಿ ದೀಕ್ಷಿತ್ ಅಂತ ನನ್ನ ಸಂಗೀತದ ಗುರುಗಳು ಅವ್ರ ಹತ್ರ ನಾನು ಸುಗಮ ಸಂಗೀತನ ಅಭ್ಯಾಸ ಮಾಡೋದಕ್ಕೆ ಶುರು ಮಾಡಿದ್ದೆ. ಸೊ ಸಾಕಷ್ಟು ಅದರಲ್ಲಿ ನಿರತಲಾಗಿದ್ದೆ, ಬಹಳಷ್ಟು ಕಾರ್ಯಕ್ರಮಗಳಿಗೆ ಅವ್ರ ಜೊತೆ ಹೋಗ್ತಾ ಇದ್ದೆ, ಸಮೂಹ ಗಾಯನದಲ್ಲಿ ನಿರತಲಾಗಿದ್ದೆ. ಆಗ ನನಗೆ ಪರ್ಸನಲಿ ಅನ್ಸಿದ್ದಂಥದ್ದು, ಇಲ್ಲ ಬಹುಶಃ ನಾನು ನನ್ನ ಸಮಯವನ್ನ ಸಂಗೀತಕ್ಕೆ ಮೀಸಲಿಡ್ಬೇಕು, ಸಮಯ ಕೊಡಬೇಕು. ಅಂಡ್ ಇಂಜಿನಿಯರಿಂಗ್ ನನಗೆ ಗೊತ್ತಿತ್ತು, ನನಗಿದ್ದ CET ರ್ಯಾಂಕಿಂಗ್ಗೆ ಬೆಂಗಳೂರಿನ ಯಾವ ಪ್ರತಿಷ್ಠಿತ ಕಾಲೇಜ್ಗಳಲ್ಲೂ ನನಗೆ ಇಂಜಿನಿಯರಿಂಗ್ ಸೀಟ್ ದೊರಕೋದಿಲ್ಲ. ಬಟ್ ಅಫ್ಕೋರ್ಸ್ ಮೈ ಎಲೆಕ್ಟ್ರಾನಿಕ್ಸ್ ಮಾರ್ಕ್ಸ್ ಅಂಡ್ PU ಮಾರ್ಕ್ಸ್ ಚೆನ್ನಾಗಿತ್ತು, ಬಟ್ CET ಮಾರ್ಕ್ಸ್ ರ್ಯಾಂಕಿಂಗ್ ತುಂಬಾ ಕಡಿಮೆ ಇದ್ದಿದ್ರಿಂದ ನಾನು ಡಿಸೈಡ್ ಮಾಡಿದೆ, ಇಲ್ಲ ಇನ್ನು ಎಂಜಿನಿಯರಿಂಗ್ ಮಾಡೋದ್ರಲ್ಲಿ ಎಲ್ಲೋ ಬೆಂಗಳೂರಿಂದ ಆಚೆ ಇಂಜಿನಿಯರಿಂಗ್ ಮಾಡಿ ನಾನು ದಿನದ 10 ಗಂಟೆ 11 ಗಂಟೆ ಟ್ರಾವೆಲಿಂಗು ಪ್ಲಸ್ ಕಾಲೇಜಿಗೆ ಹೋಗೋದ್ರಲ್ಲೇ ಕಳೆದ್ರೆ ನನ್ನ ಬದುಕು ಎಲ್ಲೋ ಒಂದ್ ಕಡೆ ಅಲ್ಲೇ ಸೀಮಿತ ಆಗ್ಬಿಡುತ್ತೆ ಅಂತ ನನಗೆ ಅನ್ಸಕ್ ಶುರುವಾಯ್ತು. ಸೊ ಯಾರಿಗೂ ಹೇಳ್ದಿರ ಕೇಳಿದ್ರೆ ನಮ್ಮ ತಂದೆ ತಾಯಿ ಗೊತ್ತೂ ಇಲ್ಲ ನಾನು ಇಂಜಿನಿಯರಿಂಗ್ ಮಾಡೋದಿಲ್ಲ ಅಂತ. ಅವರೆಲ್ಲರೂ ಕೂಡ ಅವ್ರು ಯೋಚನೆ ಮಾಡ್ತಿದ್ರು, ಈ ಕಾಲೇಜಿಗೆ ಹೋಗ್ಬೋದು, ಈ ಬ್ರಾಂಚ್ ತಗೋಬಹುದು ಅಂತ ಮಾತುಕತೆ ನಡೆಯುವಷ್ಟರಲ್ಲಿ ನಾನು ಹೋಗಿ ಜೈನ್ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೆ. ಇಲ್ಲ ನಾನು BSc ಮಾಡ್ತೀನಿ ಅಂತ ಹೇಳಿ BSc ಮಾಡ್ತೀನಿ ಅಂತ. ಎಲೆಕ್ಟ್ರಾನಿಕ್ಸ್ ಫಿಸಿಕ್ಸ್ ಮ್ಯಾಥ್ಸ್ ಎಲೆಕ್ಟ್ರಾನಿಕ್ಸ್ ಹ್ಯಾಸ್ ಟ್ರಾವೆಲ್ಡ್ ವಿತ್ ಮಿ. ಸೊ ನನಗೆ ಯಾವಾಗ ನಾನು ಬಯಾಲಜಿ ಬಿಟ್ಟೆ, ಸೊ ಅವಾಗಿಂದ ನಾನು ಎಲೆಕ್ಟ್ರಾನಿಕ್ಸ್ ನನ್ಗೊಂದು ಫೇವ್ರೆಟ್ ಸಬ್ಜೆಕ್ಟು ಕೂಡ. ಅಂಡ್ ಆಲ್ವೇಸ್ ನನ್ ಎಲೆಕ್ಟ್ರಾನಿಕ್ಸ್ ಅಂತಂದ್ರೆ ನಾನು ಕಣ್ಮುಚ್ಕೊಂಡು ಹೇಳಿದ್ರು ಬರೆದು ಎಕ್ಸಾಮ್ ಬರೆದು ಬಂದ್ಬಿಡ್ತಾ ಇದ್ದೆ. ಬಹಳ ಫೆಮಿಲಿಯರ್ ನನಗೆ. ಎಲ್ಲಿ ಸ್ಕಾಲ್ಡ್ರಿಂಗು, ಗನ್ನು, ಆ ವೈರು ಹಿಂಗ್ ನೋಡಿದ ತಕ್ಷಣ ಹಿಂಗ್ ಅನ್ನೋದು. ಸೊ ನನಗೆ ಅದು ಬಹಳ ಖುಷಿ ತಂದ್ಕೊಟ್ಟಂತ ಒಂದು ಸಬ್ಜೆಕ್ಟ್. ಸುಮ್ನೆ ಅದೇ ಹೇಳೋದಲ್ಲ, ಕಣ್ಮುಚ್ಕೊಂಡು ಬರೆದ್ರು ಒಂದು 80-90 ಎಲ್ಲ ಆರಾಮಾಗಿ ಬಂದ್ಬಿಡೋದು ನನಗೆ ಆ ಸಬ್ಜೆಕ್ಟ್ ಅಲ್ಲಿ, ಎಲೆಕ್ಟ್ರಾನಿಕ್ಸ್ ಅಲ್ಲಿ. ಸೊ ಎಲೆಕ್ಟ್ರಾನಿಕ್ಸ್ ವಾಸ್ ಮೈ ಕೋರ್. ಆಮೇಲೆ ನಾನು ಆ ಒಂದು ನಿಟ್ಟಿನಲ್ಲಿ ನಾನು ಹೋಗಿ ಸೇರಿದಂಥದ್ದು BSc ಜೈನ್ ಕಾಲೇಜಲ್ಲಿ ಸೇರ್ಕೊಂಡೆ. ಜೈನ್ ಕಾಲೇಜ್ ಮೇಲೆ ಸೇರಿದ ಮೇಲೆ ಒಂದು ಪ್ರವಾಹದ ರೀತಿ ಬದುಕು ನನ್ನನ್ನ ಎಲ್ಲೆಲ್ಲೋ ಕರ್ಕೊಂಡು ಹೋಯ್ತು. ಸೊ ಇದು ನನ್ನ ಡಿಗ್ರಿ ತನಕ. ಅದಾದ್ಮೇಲೆ ಟಾಟಾ ಅಂಡ್ ಸೋಷಿಯಲ್ ಸೈನ್ಸಸ್ ಅಲ್ಲಿ 1.5 ವರ್ಷ ಒಂದು PG ಡಿಪ್ಲೊಮಾದ ಕೋರ್ಸ್ ಅನ್ನ ನಾನು ಕಂಪ್ಲೀಟ್ ಮಾಡಿದೆ. ಸೊ ಸರ್ಟಿಫಿಕೇಟ್ ಇನ್ನೂ ಬರೋದು ಬಾಕಿ ಇದೆ, ಬಟ್ ಕೋರ್ಸ್ ಅಂತೂ ಕಂಪ್ಲೀಟ್ ಆಗಿದೆ. ಡಾಕ್ಟರ್ ಆಗ್ಬೇಕು ಅನ್ಕೊಂಡವರು ಸಂಗೀತ ನೃತ್ಯ ಹೇಗೆ ಮೇಡಮ್ ಇದೆಲ್ಲ? ಇಲ್ಲ, ನನಗೆ ಚಿಕ್ಕ ವಯಸ್ಸಿಂದನು ನಮ್ಮ ತಾಯಿ ಹೇಳೋರು, ನಮ್ಮ ಅಜ್ಜಿ ಹಾಡಿದ್ರೆ ನಾನು ಮಲ್ಕೋತಾ ಇದ್ದಂತೆ, ಇಲ್ಲ ಅಂದ್ರೆ ನಿದ್ದೆನೆ ಮಾಡ್ತಿರ್ಲಿಲ್ಲ. ಮಗು ಇದ್ದಾಗ್ಲಿಂದಾನೇ ಸಂಗೀತದ ಮೇಲೆ ಆಸಕ್ತಿ. ಸೊ ಬಹಳ ನನಗೆ ಅದೊಂದು, ಅಂದ್ರೆ ನಾವೊಂದು ಇಂಗ್ಲಿಷ್ ಅಲ್ಲಿ ಒಂದು ಅಡ್ರಿನೈಲ್ ರಶ್ ಅಂತ ನಾವು ಹೇಳ್ತೀವಿ, ಆ ಪದವನ್ನ ಬಳಸ್ತಾ ಇರ್ತೀವಿ. ಯಾಕೆಂದ್ರೆ ಈ ರಾಜಕಾರಣಿಗಳು ಯಾಕೆ ರಾಜಕಾರಣ ಮಾಡ್ತಾರೆ, ಅಥವಾ ನಟರು ಯಾಕೆ ಸಿನಿಮಾ ಮಾಡ್ತಾರೆ, ಪಬ್ಲಿಕ್ ಲೈಫ್ ಅಲ್ಲಿ ಇರೋರು ಯಾಕೆ ಪಬ್ಲಿಕ್ ಲೈಫ್ ಅಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ, ಅಥವಾ ಕ್ಯಾಮ್ರಾ ಮುಂದೆ ಜನ ಯಾಕೆ ಬರ್ತಾರೆ. ಸೊ ಇಟ್ ಇಸ್ ಬೇಸಿಕಲಿ ದಟ್ ಅಡ್ರಿನೈಲ್ ರಶ್ ದಟ್ ಕ್ರಿಯೇಟ್ಸ್ ಇನ್ ಯೋರ್ ಬಾಡಿ. ಸೊ ಸಂಗೀತ ಅನ್ನುವಂಥದ್ದು ಆತರ ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ ಒಂದು ರೋಮಾಂಚನ ಸೃಷ್ಟಿ ಮಾಡುವಂತ ಒಂದು ಪ್ರಕ್ರಿಯೆ ಅಂತ. ಸೊ ಸಂಗೀತ ಅಂದ್ರೆ ನನಗೆ ಏನೋ ಅದು ಏನ್ ಸೆಳೆತ ಅದೇನು ನನಗೆ ಗೊತ್ತಿಲ್ಲ ಮುಂಚಿಂದನೂ ಕೂಡ. ನಾನ್ ಜಗತ್ತಿನ ಎಲ್ಲಾ ವಿಚಾರಗಳನ್ನು ಮರೆತು ನಾನು ಅದರಲ್ಲಿ ಮಗ್ನಳಾಗ್ತಾ ಇದ್ದೆ, ತಲ್ಲೀನಳಾಗ್ತಾ ಇದ್ದೆ. ಸೊ ಯಾವಾಗ ನಂಗೆ ಚಿಕ್ಕ ವಯಸ್ಸಿಂದ ಅದನ್ನ ಅಭ್ಯಾಸ ಮಾಡೋದಕ್ಕೆ ಅವಕಾಶ ಸಿಗ್ಲಿಲ್ಲ, ಬಹಳ ಪ್ರಯತ್ನ ಪಟ್ಟರು ಕೂಡ ನಾನು ಆಗ್ಲೇ ಹೇಳಿದ ಹಾಗೆ ಬೇರೆ ಬೇರೆ ಭಾಗಗಳಲ್ಲಿ, ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಮನೆಗಳು ಮಾಡಿದ್ರಿಂದ ಎಲ್ಲೋ ಹೋಗ್ತಾ ಇದ್ದೆ, ಅಲ್ಲಿ ಡಿಸ್ಕಂಟಿನ್ಯೂ ಆಗ್ತಿತ್ತು, ಸರಿಯಾದಂತ ತರಬೇತಿ ಸಿಗ್ತಿರ್ಲಿಲ್ಲ. ಸೊ ನನಗೆ ಬಹಳ ಇತ್ತು, ಇಲ್ಲ ನಾನು ಯಾವ್ದಾದ್ರು ಒಂದು ರಿಯಾಲಿಟಿ ಶೋಗೆ ಹೋಗ್ಬೇಕು, ಮತ್ತೆ ನಾನು ಸಂಗೀತ ರಿಯಾಲಿಟಿ ಶೋಗಂತ ನಾನು ಅಭ್ಯಾಸ ಮಾಡ್ಬೇಕು ಅನ್ನೋದು ನನ್ನ ಮನ್ಸಿಗೆ ಬಂದ್ಬಿಟ್ಟಿತ್ತು. ಸೊ ಅದ್ ಹೇಳ್ತಾರಲ್ಲ, ಎಷ್ಟೋ ವರ್ಷಗಳ ಒಂದು ಕನಸು ಮತ್ತೆ ತಪಸ್ಸು ಅಂತ ಹೇಳ್ತಾರೆ. ಬಹುಶಃ ನನಗೆ ಸಂಗೀತ ಅನ್ನೋದು ಬಹಳ ವರ್ಷಗಳ ಕನಸು ಅಂತಾನೆ ನಾನು ಅನ್ಕೊಳ್ತೀನಿ. ಇವಾಗ ಚಿಕ್ಕ ವಯಸ್ಸಿಂದ ನಾನು ಕಲಿಬೇಕು ಅಂತ ಪ್ರಯತ್ನ ಪಟ್ಟಾಗೆಲ್ಲ ಏನು ನನಗೆ ಕಲಿಯೋದಿಕ್ ಸಾಧ್ಯ ಆಗ್ತಿರ್ಲಿಲ್ಲ. ಒಂದು ನಾನು ಅದರಿಂದ ದೂರ ಹೋಗ್ತಿದ್ದೆ, ಇಲ್ಲ ಅದು ನನ್ನಿಂದ ದೂರ ಹೋಗೋ ತರ ಸನ್ನಿವೇಶಗಳು ಸೃಷ್ಟಿ ಆಗ್ತಿತ್ತು. ಸೊ ಹಾಗೆ ಡ್ಯಾನ್ಸ್ ಮೇಡಮ್, ಡ್ಯಾನ್ಸ್ ಬಗ್ಗೆ ನೀವು ಹೇಳೋದಾದ್ರೆ? ನೃತ್ಯ ನಾನು ಭರತನಾಟ್ಯಂ ಕಲಿತಾ ಇದ್ದೆ ನನ್ನ ಕಾಲೇಜ್ ಡೇಸ್. ಇಲ್ಲ, ಚಿಕ್ಕವಳಿದ್ದಾಗ ಒಂದು 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಸಂಗೀತ ಕ್ಲಾಸಿಗೆ ಹೋಗ್ತಿದ್ದೆ. ಅದೇ ತರ ಅಲ್ಲೇ ಮನೆ ಹತ್ರನೇ ಒಂದು ಭರತನಾಟ್ಯಂ ಕ್ಲಾಸ್ ಇತ್ತು, ಅಲ್ಲಿಗೆ ಹೋದೆ. 1-2 ವರ್ಷ ಹೋದೆ. ಯಾಕೋ ನನಗೆ ಗೊತ್ತಿಲ್ಲ, ನಾನು ಅದನ್ನ ಹೆಚ್ಚು ಇಷ್ಟಪಡ್ಲಿಲ್ವೋ ಅಥವಾ
ನನಗೆ ಅದನ್ನ ಪರ್ಸ್ಯೂ ಮಾಡೋದಿಕ್ಕಾಗ್ಲಿಲ್ವೋ ಗೊತ್ತಿಲ್ಲ. ಸೊ ಅಂದ್ರೆ 2ನೇ ಕ್ಲಾಸ್ 3ನೇ ಕ್ಲಾಸ್ ಇದ್ದಾಗ ಒಂದ್ಸತಿ ಭರತನಾಟ್ಯಂ ಕಲಿಯೋದಿಕ್ ಶುರು ಮಾಡಿದ್ದೆ ನಾನು. ಅದಾದ್ಮೇಲೆ ಮುಂದುವರ್ಸೋಣ ಅಂತ ಹೇಳಿ 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಮತ್ತೆ ಬೇರೆ ಮನೆಗೆ ಹೋದಾಗ ಪ್ರಯತ್ನ ಪಟ್ಟೆ. ನನಗೇನು ಅದು ಮುಂದಿನ ದಿನಗಳು ನನಗೆ ಅದನ್ನ ಕಲಿಬೇಕು ಅಂತ ನನಗೆ ವಾತಾವರಣ ಬದಲಾಗ್ತಾ ಇದ್ದಾಗ ಇಂಟ್ರೆಸ್ಟ್ ಚೇಂಜ್ ಆಗುತ್ತೆ. ಬಟ್ ವೆಸ್ಟರ್ನ್ ಕ್ಲಾಸಿಕಲ್ ವೆಸ್ಟರ್ನ್ ಡಾನ್ಸಸ್ ಮಾಡ್ತಾ ಇದ್ದೆ ನಾನು. ಅಂದ್ರೆ ಈ ಕನ್ನಡ ಸಾಂಗ್ಗಳಿಗೆ ವೆಸ್ಟರ್ನ್ ಬೀಟ್ಸ್ ಹಾಕುವಂಥದ್ದು. ಸೊ ಯಶವಂತ್ ಮಾಸ್ಟರ್ ಅಂತ ಇಲ್ಲೇ ಏನ್ ಶಾಸ್ತ್ರಿನಗರ್ ಇದೆ, ಇಲ್ಲಿಂದ ಸ್ವಲ್ಪ ಮುಂದೆ ಅವ್ರದ್ದೊಂದು ಸ್ಟುಡಿಯೋ ಇತ್ತು, ಇವಾಗ ಎಲ್ಲಿದ್ದಾರೆ ನನಗೆ ಗೊತ್ತಿಲ್ಲ. ಸೊ ಅವ್ರ ಜೊತೆ ನಾನು ಡಾನ್ಸ್ ಕರ್ನಾಟಕ ಡಾನ್ಸ್ ಅನ್ಸುತ್ತೆ, ಬಹುಶಃ ಸ್ಟಾರ್ ಸುವರ್ಣ ಅಲ್ಲಿ ಬರ್ತಿತ್ತು ಅವಾಗ, ನನಗೆ ಎಕ್ಸಾಕ್ಟ್ ರಿಯಾಲಿಟಿ ಶೋ ಹೆಸರು ಗೊತ್ತಿಲ್ಲ, 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಟೈಮಲ್ಲಿ. ಸೊ ಅವ್ರ ಜೊತೆ ನಾನು ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಅನುಪ್ರಭಾಕರ್ ಇವರೆಲ್ಲ ಅದಕ್ಕೆ ಜಡ್ಜ್ ಆಗಿ ಬಂದಿದ್ರು. ಸೊ ಡಾನ್ಸ್ ಅಂದ್ರೆ ಆ ರೀತಿ ಮಾಡ್ತಾ ಇದ್ದೆ. ಕ್ಲಾಸಿಕಲ್ ಡಾನ್ಸ್ ಅನ್ನೋ ಹುಚ್ಚು ನನಗೆ ಹಿಡಿದಿರ್ಲಿಲ್ಲ ಅಲ್ಲಿ ತನಕ. ಬಟ್ ಫಸ್ಟ್ ಟೈಮ್ ನಾನು ಒಂದು ಕಾರ್ಯಕ್ರಮದಲ್ಲಿ, ನಾನೊಂದು ವಿದ್ಯಾರ್ಥಿ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ರಾಷ್ಟ್ರೀಯ ಸಮಾವೇಶದ ಒಂದು ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಇಡೀ ಒಂದು ಸಾಂಸ್ಕೃತಿಕ ವಿಂಗ್ ಏನಿತ್ತು ಅದನ್ನ ನಾನು ನೋಡ್ಕೋತಾ ಇದ್ದೆ. ಅಲ್ಲಿಗೆ ಮೊದಲು ನಾನು ನೋಡಿದಂಥದ್ದು ನಿರುಪಮಾ ರಾಜೇಂದ್ರ ಅವರ ಒಂದು ಕಥಕ್. ನಾನ್ ನೋಡಿ ದಂಗಾಗ್ಬಿಟ್ಟೆ, ಏನಿದು, ಯಾವ್ದಿದು ಡ್ಯಾನ್ಸ್ ಫಾರ್ಮ್, ಏನಿದು. ಅಂದ್ರೆ ಕಥಕ್ ಅಂದ್ರೆ ಬಹಳಷ್ಟು ಬಾರಿ ಸಿಂಪಲ್ ಇದ್ರಲ್ಲಿ ಹೇಳೋದು ಅಂದ್ರೆ ತುಂಬಾ ಚಕ್ಕರ್ಸ್ ಅಂದ್ರೆ ತಿರುಗ್ತೀವಿ ನಾವು. ಸೊ ಏನಿದು, ಹೆಂಗ್ ತಿರುಗ್ತಾರೆ, ವಾಟ್ ಇಸ್ ದಿಸ್ ಅಂತ ನನಗೊಂದು ಮೆಸ್ಮರೈಸ್, ವಾ ಇಂಥದ್ದು ಒಂದು ಇಂಥ ಒಂದು ಇದು ಇದೆಯಾ ಅಂತ ನನಗೆ, ಈ ತರ ಪ್ರಕಾರ ಇದೆಯಾ ಅಂತ ನನಗೆ ಅವಾಗ ಬಾಲ್ಯದಿಂದ ನಾವು ನೋಡ್ತಾ ಬರ್ತಾ ಇರೋ ಡ್ಯಾನ್ಸ್, ಸಿನಿಮಾದಲ್ಲಿ ಏನ್ ನೋಡ್ತೀವಿ ಅದೇ ಡ್ಯಾನ್ಸ್ ನಮಗೆ. ಸೊ ಯಾವತ್ತೂ ಕೂಡ ಈ ತರ ವಿಭಿನ್ನ ಶೈಲಿ ಇದೆ. ಅಂದ್ರೆ ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಏನು ಅಂತಂದ್ರೆ ಭರತನಾಟ್ಯಂ ಹೆಚ್ಚು ಪ್ರಚಲಿತ ಹೊಂದಿದ್ದಂಥದ್ದು. ಅಂಡ್ ಕಥಕ್ ಅನ್ನುವಂಥದ್ದು ಯಾರು ಡ್ಯಾನ್ಸ್ ಅಲ್ಲಿ ನಿರತರಾಗಿರ್ತಾರೆ ಅವ್ರಿಗೆ ಗೊತ್ತಿತ್ತು. ನಮ್ಮಗಳಿಗೆಲ್ಲ ಅದರ ಗದ್ದಗಾಳಿನೂ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಅಟ್ಲೀಸ್ಟ್ ಸ್ವಲ್ಪ ಹಿಂದಿ ಸಿನಿಮಾ ನೋಡಿದಿದ್ರೆ ಅದು ಅವಾಗಾದ್ರೂ ಗೊತ್ತಾಗ್ತಿತ್ತು. ನನಗೆ ಹಿಂದಿ ಗೊತ್ತೇ ಇರ್ಲಿಲ್ಲ, ಸೊ ಹಿಂದಿ ಸಿನಿಮಾ ನೋಡೋ ಸಾಧ್ಯತೆನೂ ಇರ್ಲಿಲ್ಲ. ಹಾಗಾಗಿ ನನಗೆ ಕಥಕ್ ನೋಡಿದಾಗ ಇದ್ಯಾವ್ದು ಡ್ಯಾನ್ಸ್ ಫಾರ್ಮ್, ನಾನ್ ಕಲಿಬೇಕಲ್ಲ ಇದನ್ನ ಅಂತ ಹೇಳಿ ನಾನು ಅವಾಗ ಕಥಕ್ ಅಭ್ಯಾಸ ಮಾಡಕ್ ಶುರು ಮಾಡಿದ್ದು.